ಫೈನ್. ಇದೀಗ ನಮ್ಮನ್ನು ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ ತಮಗೆ ಒಂದು ಡಿಬೇಟ್ಗೆ. ನಟರಾಜ್ ಗೌಡ್ರೆ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಫೈನ್. ನನ್ನ ಫಸ್ಟ್ ಪಾಯಿಂಟು ಏನೋ ಬ್ಯಾಲೆನ್ಸ್ ತಪ್ಪಿಡ್ತಾ ಕ್ಯಾಬಿನೆಟ್ ಅಂತ ಹೇಳಿ ಈ ಬಾರಿ ಅನೇಕರಿಗೆ, ಅನುಭವಿಗಳಿಗೆ, 5-6 ಸಲ ಗೆದ್ದವರಿಗೆಲ್ಲ ಸ್ಥಾನ ಕೊಟ್ಟಿಲ್ಲ ಅಂತ ಬಂದಾಗ ಒಂದು ಮಾತಿದೆ ನಟರಾಜ್ ಗೌಡ್ರೆ, ಕ್ಯಾಪ್ಟನ್ ಈಸ್ ಆ್ಯಸ್ ಗುಡ್ ಆ್ಯಸ್ ದಿ ಟೀಮ್ ಅಂತ ಹೇಳಿ. ಒಬ್ಬ ನಾಯಕ ಯಾವಾಗಲೂ ತಂಡ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟೇ ಸ್ಟ್ರಾಂಗ್ ಆಗಿ ನಾಯಕನೂ ಇರ್ತಾನೆ ಅಂತೇಳಿ ಒಂದು ಮಾತು ಹೇಳ್ತಾರೆ. ಬಟ್ ಈ ಬಾರಿ ಚೆಕ್ ಮಾಡಿಕೊಂಡಾಗ ಡಿ ಕೆ ಶಿವಕುಮಾರ್ ಪ್ರಾಬಲ್ಯನೂ ಇರಬಾರ್ದು ಕ್ಯಾಬಿನೆಟಲ್ಲಿ, ಸಿದ್ದರಾಮಯ್ಯನವ್ರ ಪ್ರಾಬಲ್ಯನೂ ಇರಬಾರ್ದು ಅಂತ ಮಾಡೋಕ್ಕೆ ಹೋಗಿ ಸೊ ಈ ಒಂಥರ ಪೇಲವ ಟೀಮ್ ಕಟ್ಕೊಂಡಂಗೆ ಆಗ್ಬಿಟ್ಟಿದ್ಯಾ ಅಂತ ಅನೇಕರು ಮಾತಾಡ್ತಾ ಇದ್ದಾರೆ. ಇಲ್ಲ, ಆತರ ಏನಿಲ್ಲ. ಯಾಕಂದ್ರೆ ನೋಡಿ, ಈ ಹೊಸಬರಿಗೆ ಒಮ್ಮೆಲೆ ಅವಕಾಶ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ಅಜಯ್ ಸಿಂಗ್, ಫಾರ್ ಎಕ್ಸಾಂಪಲ್ ರಿಜ್ವಾನ್ ಅರ್ಷದ್, ಇವ್ರಿಗೆಲ್ಲ ಯಾವಾಗಾರು ಒಮ್ಮೆ ಅವಕಾಶ ಕೊಡಬೇಕು. ಆಮೇಲೆ ಸೀನಿಯರ್ಗೂ ಅವಕಾಶ ಕೊಟ್ಟಿಲ್ಲ ಅಂತ ಏನಿಲ್ಲ, ಸೀನಿಯರ್ಗೂ ಅವಕಾಶ ಕೊಟ್ಟಿದ್ದೆ. ತುಂಬಾ ಜನ ಈಗ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದಾರೆ, ನೀವು ನೋಡಿರ್ಬೋದು. ಅಹಿಂದ ಅಂತ ಏನ್ ಹೇಳ್ತಿದ್ರು, ಅದನ್ನು ಕೂಡ ಕರೆಕ್ಟ್ ಆಗಿ ಇಟ್ಕೊಂಡಂಗಾಗಿದೆ. ಎಸ್ ಟಿಗಳಿಗೆ 7 ಜನಕ್ಕೆ ಮಂತ್ರಿ ಆಗಿದೆ SC ನಲ್ಲಿ. ಆಮೇಲೆ ಒಕ್ಕಲಿಗರಿಗೆ 4 ಜನಕ್ಕೆ ಮಂತ್ರಿ ಆಗಿದೆ, ಲಿಂಗಾಯತರಿಗೆ 6 ಜನಕ್ಕೆ ಮಂತ್ರಿ ಆಗಿದೆ. ಆತರ ಆಮೇಲೆ ಮೈನಾರಿಟಿ ಕೂಡ ಕಾಂಬಿನೇಷನ್ ಕರೆಕ್ಟ್ ಮಾಡಿದೆ. ಆ ನಿಟ್ಟಿನಲ್ಲಿ ಹೊಸಬರಿಗೆ ಕೆಲವ್ರಿಗೆ ಅವಕಾಶ ಕೊಟ್ಟಿದೆ, ಪ್ರಾದೇಶಿಕವಾರು ಅವಕಾಶ ಕೊಟ್ಟಿದೆ. ಈಗ 33 ಜನದ ಮೇಲೆ ಕೊಡಕ್ ಸಾಧ್ಯ ಆಗೋದಿಲ್ಲ, 33 ಜನಕ್ಕೆ ಕೊಟ್ಟಿದೆ. ಆಮೇಲೆ ಈಗ ತುಂಬಾ ಜನ, ಈಗ ದೇಶಪಾಂಡೆ ಅವರು 8 ಬಾರಿ ಆದಂತವರು, ಶಾಸಕರಾದಂತವ್ರು, ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ನಿಜ, ಆತರ ಅವಕಾಶ ಸಿಕ್ಕಿಲ್ಲ. ದಿನೇಶ್ ಗುಂಡೂರಾವ್ 6 ಬಾರಿ ಶಾಸಕರಾದಂತವ್ರು, ಮಂತ್ರಿ ಆಗಿದ್ದವರು, KPCC ಅಧ್ಯಕ್ಷರಾಗಿದ್ದು, ಜನರಲ್ ಸೆಕ್ರೆಟರಿ ಆಗಿದ್ದವರು, AICC. ಈ ತರ ತುಂಬಾ ಜನಕ್ಕೆ ಸೀನಿಯರ್ಗಳಿಗೆ ಅವಕಾಶ ಸಿಕ್ಕಿಲ್ಲ. ಹಾಗಂತ ಪರ್ಮನೆಂಟ್ ಆಗಿ ಯಾವಾಗಲೂ ಸೀನಿಯರ್ಗಳಿಗೆ ಕೊಡಬೇಕು, ಹೊಸಬರಿಗೆ ಅವಕಾಶ ಅಂತ ಇರಬಾರ್ದು ಅಂತ ಇಲ್ವಲ್ಲ. ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಫಸ್ಟ್ ಆಗಿದ್ರು, ಒಮ್ಮೆ ಯಾವಾಗಾರು ಅವಕಾಶ ಕೊಟ್ಟಿದ್ದಾನೆ, ಒಂದು ನಾಯಕತ್ವ ಬೆಳೆಯೋದು, ಇನ್ನೊಬ್ರಿಗೆ ಅವಕಾಶ ಸಿಗುವಂತದ್ದು. ಹಂಗಾಗಿ ಆ ರೀತಿಯಾಗಿ ಅಸಮಾಧಾನ ಇದ್ದೇ ಇರ್ತದೆ. ಈಗ ಮಂತ್ರಿಗಿರಿ ಆಗ್ಲಿಕ್ಕೆ ಅರ್ಹತೆ, ಕ್ಷಮತೆ ಇರತಕ್ಕಂಥವ್ರು 60 ಜನ ಇದ್ರು, 60 ಜನ ಕೇಳ್ತಾ ಇದ್ರು, ಕೊಡಕ್ ಸಾಧ್ಯ ಆಗಿತ್ತು 33 ಜನಕ್ಕೆ ಮಾತ್ರ. ಇನ್ ಮಿಕ್ಕಿದವ್ರಿಗೆ ಅಸಮಾಧಾನ ಖಂಡಿತವಾಗಿ ಇರುತ್ತೆ. ಅದನ್ನ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಹೇಳ್ತಾರೆ. ಆಮೇಲೆ ನಾವು ಪ್ರಣಾಳಿಕೆಯನ್ನ ನಂಬಿಕೊಂಡು ಸರ್ಕಾರವನ್ನು ನಡೆಸ್ತಾರೆ ಹೊರತು ಕೇವಲ ಇಂಡಿವಿಜುವಲ್ ವ್ಯಕ್ತಿಗತ ದುಡ್ಡಲ್ಲ. ಇಂಡಿವಿಜುವಲ್ ಕ್ರಿಯಾಶೀಲತೆ ಬೇಕು, ಸಾಮರ್ಥ್ಯ ಬೇಕು, ಜ್ಞಾನ ಬೇಕು, ಕಲ್ತಿ ಕೆಲಸ ಮಾಡುವಂತದ್ದು ಬೇಕು. ಯಾಕಂದ್ರೆ ಎಲ್ಲರೂ ಜ್ಞಾನ ಇರೋರೆ. ಈ ಬರೀ ಕೊಟ್ಟಿರ್ತಕ್ಕಂಥ ಮಂತ್ರಿ ಆ ಸಚಿವ ಸ್ಥಾನದಲ್ಲಿ ಎಲ್ಲಾ ತರ ಪರಿಣಿತಿಯನ್ನು ಹೊಂದಿರ್ತಾರೆ ಅಂತ ಏನಿಲ್ಲ. ತಿಳ್ಕೊಂಡು ಕಲ್ತ್ಕೊಂಡು ಅಭ್ಯಾಸ ಮಾಡಿ ಅಧಿಕಾರಿಗಳ ಜೊತೆ ಸೇರ್ಕೊಂಡು ಒಳ್ಳೆ ಆಡಳಿತವನ್ನು ಕೊಡ್ಬೇಕಾಗತ್ತೆ. ನಮ್ಮ ಪ್ರಣಾಳಿಕೆ ಏನಿದೆ ಅದನ್ನ ಅನುಷ್ಠಾನ ಮಾಡ್ಬೇಕಾಗ್ತದೆ. ಸರ್ಕಾರದ ಹೊಣೆಗಾರಿಕೆ ಇದೆ. ನಟರಾಜ್ ಗೌಡ್ರೆ ಪಾಯಿಂಟ್ ಏನ್ ಗೊತ್ತಾ ಇಲ್ಲಿ? ನಟರಾಜ್ ಗೌಡ್ರೆ ಕೇಳಿಸ್ಕೊಂಬಿಡಿ, ಪಾಯಿಂಟ್ ಏನಂತ ಹೇಳಿದ್ರೆ, ಈ ಬಾರಿ ಕ್ವಾಲಿಟಿನ, ಸೀನಿಯಾರಿಟಿನ, ಅಥವಾ ಬರೀ ಕ್ಯಾಸ್ಟ್ 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 ಎಲ್ಲಿ ಹೋದ್ರೂ ಕ್ಯಾಸ್ಟ್, ಆ ಕ್ಯಾಸ್ಟ್ಗೆ 4 ಕೊಟ್ಬಿಟ್ವಿ, ಇವ್ರಿಗೆ 3 ಕೊಟ್ಬಿಟ್ವಿ ಎನ್ನುವುದು ಒಂದು ಕಡೆ. ಬಟ್ ವಾದ ಏನು ಬರ್ತಿದೆ, ವಿಶ್ಲೇಷಣೆ ಏನು ಬರ್ತಿದೆ ಅಂತ ಹೇಳಿದ್ರೆ, ಸರಿಯಪ್ಪ ನೀವು ಬರೀ ಜಾತಿ ಅಂದ್ಕೊಂಡೆ ಹೋಗ್ಬಿಟ್ರೆ ಕ್ಯಾಬಿನೆಟ್ನ ಕ್ವಾಲಿಟಿ ಕಥೆ ಏನು, ಸೀನಿಯಾರಿಟಿ ಕಥೆ ಏನು, ಎಕ್ಸ್ಪೀರಿಯನ್ಸ್ ಕಥೆ ಏನು, ಅನುಭವಕ್ಕೆ ಏನು ಬೆಲೆ ಬಂತು? ಏನೋ ನಡೆಸಬೇಕಾದಾಗ ಅನುಭವ ಬೇಕಲ್ಲ. ಸರಿ, ರಾಜೀವ್ ಗಾಂಧಿಗೂ ಅನುಭವ ಇರಲಿಲ್ಲ, ಇಂದಿರಾ ಗಾಂಧಿ ಅವರು ತೀರ್ಕೊಂಡಾಗ ಅವ್ರು ಪ್ರಧಾನಮಂತ್ರಿಗಳಾದರು, ಬೇರೆ ವಿಚಾರ. ಬಟ್ ಇಲ್ಲಿ ಅನೇಕ ಅನುಭವಿಗಳಿದ್ದ ಹೊರತಾಗಿಯೂ ಯಾಕೆ ಹೆಜ್ಜೆ ಇಟ್ಟಿರೋದು ಕಾಂಗ್ರೆಸ್ ಈ ಬಾರಿ ಅಂತ ಹೇಳಿ ಒಂದು ಈಗ ನೋಡಿ. ಈಗ ಇಲ್ಲ ರಮಾಕಾಂತ್, ತಮ್ಮ ಮಾತು ಅಕ್ಷರಶಃ ಸತ್ಯ ಇದೆ. ನೋಡಿ, 140 ಶಾಸಕರು ಕೂಡ ನಾವು ಯಾರಿಗೂ ಅರ್ಹತೆ ಇಲ್ಲ, ಕ್ಷಮತೆ ಇಲ್ಲ ಅಂತ ಹೇಳಿ ಸಾಧ್ಯ ಆಗಲ್ಲ, ಸಾಮರ್ಥ್ಯ ಅಂತ ಹೇಳಿ ಸಾಧ್ಯ ಆಗಲ್ಲ. ಯಾಕಂದ್ರೆ ಲಕ್ಷಾಂತರ ಮತದಾರರ ಪಡ್ಕೊಂಡು, ಅವ್ರ ಜನಸಂಪರ್ಕ ಪಡ್ಕೊಂಡೆ ಗೆದ್ದಿರ್ತಾರೆ. ಎಲ್ಲರಿಗೂ ಸಾಮರ್ಥ್ಯ ಇದೆ. ಆದ್ರೆ ಯಾರ್ಯಾರಿಗೆ ಯಾವ್ಯಾವ ಅವಕಾಶ ಸಿಗುತ್ತೆ, ಆ ಅವಕಾಶದಲ್ಲಿ ಮುಂದೆ ಹೇಗೆ ಬರೀತಾರೆ, ಯಾವ ರೀತಿಯ ಕ್ರಿಯಾಶೀಲ ಕೆಲಸ ಮಾಡ್ತಾರೆ ಬಹಳ ಮುಖ್ಯ. ನೋಡಿ, ಈಗ KJ ಜಾರ್ಜ್ ಅವರು ಎಷ್ಟು ಹಿರಿಯರಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಎಷ್ಟು ಹಿರಿಯರಿದ್ದಾರೆ. ಈ ಅವಕಾಶಗಳು ರಾಮಲಿಂಗಾರೆಡ್ಡಿ ಅವರು ಆಗ್ಬಹುದು, ಎಲ್ಲರೂ ಸೀನಿಯರ್ಗಳೇ ಬಹಳ ಜನಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು. ಹೊಸಬರಿಗೆ ಈಗ ಶಿವಲಿಂಗೇಗೌಡರಿಗೆ ಅವಕಾಶ ಕೊಟ್ಟೆ ಕೊಟ್ಟಿ ಅಂತ ಹೇಳಿದ್ರು, ಮುಂಚೆಯಿಂದನೂ ಅವ್ರಿಗೆ ಒಂದು ವಾಗ್ದಾನ ಆಗಿತ್ತು. ಆತರ ವಾಗ್ದಾನ ಬಹಳ ಜನ ಕೊಟ್ಟಿರ್ಬೋದಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಹಾಸನ ಭಾಗದಲ್ಲಿ ಯಾವಾಗ ನಮ್ಗೆ ಅಲ್ಲಿ ನಾವು ಮುಂದಕ್ಕೆ ಎಲ್ಲಾ ತರ ಗೆಲ್ಲಕ್ಕೆ ಅವಕಾಶ ಇದೆ, ಈಗ ಲೋಕಸಭಾ ಗೆದ್ದಿದ್ವಿ, ಮುಂದೆ ವಿಧಾನಸಭಾ ಗೆಲ್ಲಲಿಕ್ಕೆ ಅವಕಾಶ ಇದೆ, ಅಲ್ಲಿ ಕೊಡ್ಲೇಬೇಕಾಗಿದೆ. ಸೊ ಹಾಗಾಗಿ ಆತರ ಅವಕಾಶಗಳನ್ನ ಕೆಲವರು ಕೊಟ್ಟಿದ್ದಾರೆ. ಇಲ್ಲಿ ರಿಜ್ವಾನ್ ಅರ್ಷದ್ ಕೊಟ್ಟಿದ್ದಾರೆ. ಆಮೇಲೆ ಸಂತೋಷ್ ಲಾಡ್ ಅವರಂತವ್ರನ್ನ ಎಷ್ಟು ಡೈನಮಿಕ್ ಅವ್ರನ್ನು ಮುಂದುವರ್ಸ್ಕೊಂಡಿದ್ದಾರೆ, ಜಮೀರ್ ಅವ್ರನ್ನ ಮುಂದುವರ್ಸ್ಕೊಂಡಿದ್ದಾರೆ. ಆ ರೀತಿಯಾಗಿ ಅವಕಾಶಗಳು ಸಿಕ್ಕಿದೆ. ಆಮೇಲೆ ಸಲೀಂ ಅಹಮದ್ ಅವರು ಸಭಾಪತಿಗಳಾಗ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆ. ಯಾಕಂದ್ರೆ ಅವರು BL ಶಂಕರ್, VR ಸುದರ್ಶನ್ ಮತ್ತೆ ಸಲೀಂ ಅಹಮದ್ ಅವರು ಒಂಥರ ಬಹಳ ಮೇಧಾವಿತನ ಇದೆ, ಅವ್ರಿಗೂ ಅವಕಾಶ ಸಿಕ್ಕಿದೆ. ಸೊ ಇಲ್ಲಿ ಕ್ಯಾಸ್ಟ್ ಕಾಂಬಿನೇಷನ್ ಆಗ್ಬೇಕು, ಪ್ರಾದೇಶಿಕವಾರು ಕೊಡ್ಬೇಕು, ಹಿರಿತನೂ ಕೊಡ್ಬೇಕು, ಆಮೇಲೆ ಅವಕಾಶಗಳು ಕೂಡ ಕೊಡ್ಬೇಕು. ಆ ನಿಟ್ಟಿನಲ್ಲಿ ಇದನ್ನ ಅಳೆದು ತೂಗಿ ಒಂದು ಬಹಳ ಸಮತೋಲಿತವಾದ ಕ್ಯಾಬಿನೆಟ್ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಅಸಮಾಧಾನಿತರಿಲ್ಲ ಅಂತ ಹೇಳ್ತಿಲ್ಲ, ಅದಕ್ಕೆ 10-15 ಜನ ಅಸಮಾಧಾನಿತರು ಖಂಡಿತವಾಗಿದ್ದಾರೆ. ಹಾಗಾಗಿ ಎಕ್ಸ್ಪ್ರೆಸ್ ಆಗ್ತಾ ಇರೋದು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಗಮನ ಕೊಟ್ಟಿದ್ದಾರೆ. KPCC ಅಧ್ಯಕ್ಷರು ಮೊನ್ನೆ PK ಹರಿಪ್ರಸಾದ್ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಕ್ಷಣ ಮಾತ್ರದ್ದು, ಅದಲ್ಲ. ಆದರೆ
2028 ಚುನಾವಣೆ ಮಾಡಬೇಕು, ಮತ್ತೆ 3 ವರ್ಷಗಳ ಕಾಲ ಯಾವ ರೀತಿಯಾಗಿ ಒಳ್ಳೆ ಆಡಳಿತವನ್ನ ಮನೆ ಸಿದ್ದರಾಮಯ್ಯನವರು ಕೊಟ್ಟಿರೋದನ್ನ ಡಿ ಕೆ ಶಿವಕುಮಾರ್ ಕೂಡ ಮುಂದುವರಿಸ್ತಾ ಇದ್ದಾರೆ. ಇನ್ನು ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ತಮ್ಮ ಒಂದು Okay. ಛಾಪನ್ನ ಮೂಡಿಸಬೇಕು, ಮತ್ತೆ Okay. ಒಳ್ಳೆ ತಂಡವನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಗುತ್ತೆ, ಒಳ್ಳೆಯ Fine, ಆಳ್ವಿಕೆ ಕೂಡ ಸಾಧ್ಯ ಆಗುತ್ತೆ.